ನೀನು ಶಿವಾನಿ ರೂಪದಲ್ಲಿರೋ ಯಾವುದೋ ಮಾಯಾವಿ. ನನಗೆ ನನ್ನ ಶಿವಾನಿ ಮುಖ್ಯ. ಅವಳ ಪ್ರೀತಿ ನಾನು ಗೆಲ್ಲಿಸ್ಕೋಬೇಕು. ಪದೇ ಪದೇ ಅದನ್ನ ಹೇಳಿ ನನ್ನನ್ನ ಕೇಳಿಸ್ಬೇಡ. ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಮಾತಾಡ್ ಶಿವಾನಿ, ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನಾವೆಲ್ಲೆಲ್ಲಿ ಹೋಗಿದ್ವಿ ಇಲ್ಲ ಹೇಳು. ಇವನ್ ಬೇಕಂತಾನೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನ. ಯಾಕೆ ಹೀಗಾಡ್ತಾ ಇದ್ದಾನೆ? ಯಾಕೆ ಶಿವಾನಿ, ಇದೆಲ್ಲ ಏನು ಮಾತಾಡಬಾರ್ದು ಅಂತನಾ ಅಥವಾ ಏನು ನೆನ್ಪು ಮಾಡ್ಕೋಬಾರ್ದು ಅಂತನಾ? ನಿಂಗೆ ಇದೆಲ್ಲ ನೆನ್ಪು ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂದ್ರೆ ಬೇಡ, ಬಿಟ್ಟಾಕು. ನಿಂಗೊಬ್ಳು ಫ್ರೆಂಡ್ ಇದ್ಲು, ಅದಾದ್ರೂ ನೆನಪಿದ್ಯಾ? ಹಾ ನೆನಪಿದೆ. ಅವಳ ಹೆಸರು ನೆನಪಿದ್ಯಾ? ಅದು ಹೇಳ್ ಶಿವಾನಿ, ನಿನ್ನ ಸ್ನೇಹಿತ ಹೆಸರೇ ಮರ್ತುಬಿಟ್ಯಾ? ಅವಳು ಈ ಭೂಮಿಯಿಂದನೇ ದೂರ ಹೊಟ್ಟೋಗಿದ್ದಾಳೆ. ಅದು ಯಾವತ್ತೂ ಒಂದು ಗೊತ್ತಾ? ಯಾವ ದಿನ ಹೇಳು? ನಿನ್ನ ಜೀವನದಲ್ಲೇ ತುಂಬ ಮುಖ್ಯವಾದ ದಿನ ಅಂತ ನೀನೇ ಹೇಳ್ತಾ ಇದ್ದೆ. ಆ ದಿನನೇ ಮರ್ತೋದ್ಯಾ? ಅವಳು ಹೇಗೆ ಸತ್ಲು ನೆನಪಿಲ್ವಾ? ನೀಲಿ ನಿನ್ನ ಸ್ನೇಹಿತೆ, ಅವಳು ಹೇಗೆ ಸತ್ಲು ನೆನಪಿಲ್ವಾ? ಇವನ್ಗೆ ಅನುಮಾನ ಬಂದಿದೆ. ಏನ್ ಮಾಡ್ಲಿ ಇವಾಗ? ಮಾತಾಡ್ ಶಿವಾನಿ, ಹೇಗೆ ಸತ್ಲು ನಿನ್ನ ಫ್ರೆಂಡ್ ನೀಲಿ? ಹೇಳು. ಮಾತಾಡ್ ಶಿವಾನಿ, ಅದು ಅಂತ ತಡವಡಿಸ್ತಾ ಇದೆಯಲ್ಲ. ಮಾತಾಡ್ ಶಿವಾನಿ, ನಿಜವಾಗ್ಲೂ ಗೊತ್ತಿಲ್ಲ ನಿಂಗೆ? ಮಾತಾಡು. ಹೇಳ್ ಶಿವಾನಿ, ಮಾತಾಡು. ಹೇಳು, ಯಾರು ನೀನು? ಹೇಳು, ಮಾತಾಡು. ಯಾವುದಕ್ಕೂ ಉತ್ತರ ಕೊಡಬಾರ್ದು ಅಂತ ಸುಮ್ಮನೆ ಇದೆಯೋ ಅಥವಾ ಅವಾಗಲೇ ಹೇಳ್ದಾಗೆ ಜಾಸ್ತಿ ನೆನಪಾದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಹೀಗಿದೆಯೋ? ಮಾತಾಡು. ಪ್ರೀತಿ ಜಾಸ್ತಿ ಆಗುತ್ತೆ ಅಂತ? ನಮ್ಮ ಮೊದಲನೇ ಭೇಟಿನೇ ನೆನಪಿಲ್ದೇ ಇರೋ ಪ್ರೀತಿ ಜಾಸ್ತಿ ಆದ್ರೇನು ಕಮ್ಮಿ ಆದ್ರೇನು? ನನಗದೆಲ್ಲ ಬೇಡ. ನನಗೆ ಬೇಕಾಗಿರೋದು ಉತ್ತರ. ಹೇಳು ಶಿವಾನಿ, ಮಾತಾಡು. ಸಮಯ ಕೊಡು ತ್ರಿಶೂಲ್. ಇದಕ್ಕಿದ ಹಾಗೆ 1000 ಪ್ರಶ್ನೆಗಳನ್ನ ಕೇಳಿ ಉತ್ತರ ಕೊಡು ಅಂತ ಕೇಳಿದ್ರೆ ಏನ್ ಹೇಳಿ? ಓಹ್, ನಿನಗೆ ಸಮಯ ಬೇಕಾ? ನೀನೆಲ್ಲ ನಾಪಿಸ್ಕೋಬೇಕಾ? ಆಗಲ್ಲ. ಸಾವಿರ ಅಲ್ಲ, ಲಕ್ಷ ಪ್ರಶ್ನೆಗಳು ಕೇಳಿದ್ರು ನಿನ್ನಲ್ಲಿ ಯಾವುದಕ್ಕೂ ಉತ್ತರ ಸಿಗೋದಿಲ್ಲ. ಯಾಕೆ ಹೇಳು? ಯಾಕಂದ್ರೆ ನೀನು ನನ್ನ ಶಿವಾನಿನೇ ಅಲ್ಲ, ಯಾರೋ ಬೇರೆಯವಳು. ನಿಶಾ, ಬಂದ್ರಾ? ಎಲ್ಲರೂ ಬಂದ್ರು ಯಜಮಾನ್ರೆ. ತ್ರಿವಿಕ್ರಮ ಶಿವಾನಿ ಕಾಣ್ತಿಲ್ವಲ್ಲ? ಬಂದ್ರು ನೋಡಿ. ಡ್ಯಾಡ್, ನಾವೆಲ್ಲ ಬಂದಾಯ್ತು. ಮಾವ ಎಲ್ಲಿ? ಆಗ್ಲೇ ಅತ್ತೆನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರಲ್ಲ, ಇನ್ನ ಬಂದಿಲ್ವಾ? ಇಬ್ರು ಕಾಣಿಸ್ತಾ ಇಲ್ಲ. ಎಲ್ಲಿ ಗೋವಿಂದ, ತನಿಷಾ? ಬಂದೆ. ನಾನೇ ಬೇಗ ಬಂದಿದ್ದು. ನೀನು ಒಬ್ಳೆ ಬರ್ತಾ ಇದೀಯಾ? ಗೋವಿಂದ ಎಲ್ಲಿ? ನನಗ್ ಗೊತ್ತಿಲ್ಲಪ್ಪ. ನನ್ನನ್ನ ಪಿಕ್ ಮಾಡಕ್ ಬರ್ತೀನಿ ಅಂತ ಹೇಳ್ದವ್ರು ಬಂದೇ ಇಲ್ಲ. ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ರೆಸಾರ್ಟ್ಗೆ ಬಂದ್ಬಿಟ್ಟೆ. ಅತ್ತೆ, ಮಾವ ಎಲ್ರಿಗಿನ ಮುಂಚೆ ನಿಮ್ನ ಪಿಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರಲ್ಲ, ಎಲ್ ಹೋದ್ರು? ಹೌದಾ? ಬರ್ಲಿ ಇರು, ಇದೇ ಇವತ್ತು ಅವರಿಗೆ. ಅಂದ್ರೆ ಇವತ್ ಮಾವನ್ ಕತೆ ಅಷ್ಟೇ. ಓಕೆ, ಎಲ್ಲರೂ ಒಬ್ಬೊಬ್ಬರೇ ರೆಡಿ ಆಗ್ಬಿಡಿ. ಇನ್ನು ರಿಲೇಟಿವ್ಸ್ ಎಲ್ಲ ಬರಕ್ ಶುರು ಮಾಡ್ತಾರೆ. ದಮಯಂತಿ, ಎಲ್ಲ ತಯಾರಿ ಮಾಡ್ಕೊಮ್ಮ. ಆಯ್ತು ರೀ. ತ್ರಿವಿಕ್ರಮ, ಇನ್ನು ಸ್ವಲ್ಪ ಹೊತ್ತಷ್ಟೇ ಬ್ಯಾಚುಲರ್ ಇಂದ ಫ್ಯಾಮಿಲಿ ಮ್ಯಾನ್ ಆಗಿ ಹೋಗ್ತೀಯ. ಡ್ಯಾಡ್, ಬ್ರೋ ಮೋಸ್ಟ್ಲಿ ಅದಕ್ಕೆ ವೇಟ್ ಮಾಡ್ತಿದ್ದಾನೆ ಅನ್ಸತ್ತೆ. ಯಜಮಾನ್ರೆ, ತ್ರಿಶೂಲ್ ಎಷ್ಟೊತ್ತಿಗೆ ಬರ್ತಾನೆ? ಬರ್ತಾನೆ ಕಣೆ. ನಿಮ್ಗೆ ಹೇಗ್ರಿ ಗೊತ್ತು ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಅಂತ? ಅವ್ನು ನಿಮ್ ಜೊತೆಲಿ ಮಾತಾಡೇ ಇಲ್ಲ, ಮತ್ತೆ ಯಾಕೆ ಸುಳ್ಳು ಹೇಳ್ತೀರಾ? ಮಧುಮತಿ, ತ್ರಿಶೂಲ್ ಬರೋ ವಿಚಾರನ ನಾನೇ ನಂದೀಶನಿಗೆ ಹೇಳಿದೆ.
ರೀ ತ್ರಿಶೂಲ್ ಮೆಹಂದಿ ಶಾಸ್ತ್ರಕ್ಕೆ ಬರ್ತಾನೆ ಅಂತ ಹೇಳಿದ್ರಿ ಆದ್ರೆ ಬಂದಿಲ್ಲ. ಚಪ್ರದ ಪೂಜೆಗೆ ಬರ್ತಾನೆ ಅಂತ ಹೇಳಿದ್ರಿ, ಅಲ್ಗೂ ಬಂದಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರಿ, ಆದ್ರೆ ಇಲ್ಲೂ ಕಾಣಿಸ್ತಿಲ್ವಲ್ಲ. ನಿಜ ಹೇಳ್ರಿ, ಅವ್ನ್ ಬರ್ತಾನೋ ಇಲ್ವೋ? ಬರ್ತಾನೆ ಕಣೆ. ಆ ನಂಬಿಕೆ ಮೇಲೆ ಕಣೋ ಈ ಇಬ್ಬರು ತಾಯಿಯಂದ್ರ ಜೀವ ಗಟ್ಟಿಯಾಗಿ ನಿಂತಿರೋದು. ಬೇಗ ಬರೋದು ಕೇಳೋ, ಇವ್ರ ಸಂಕಟ ನನಗೆ ನೋಡಕ್ ಆಗ್ತಾ ಇಲ್ಲ. ಹೇಳ್ತೀನಮ್ಮ. ಸರಿ, ನೀವೆಲ್ಲ ಒಬ್ಬೊಬ್ಬರಾಗಿ ರೆಡಿಯಾಗಿ, ಇನ್ನೇನು ನೆಂಟರುಗಳೆಲ್ಲ ಬರಕ್ಕೆ ಶುರು ಮಾಡ್ತಾರೆ. ದಮಯಂತಿ ಇನ್ನೆಲ್ಲ ತಯಾರಿ ಮಾಡ್ಕೊಂಬ. ಸರಿ ರೀ. ಮಧು ಬಾ. ಯಜಮಾನ್ರೆ, ತ್ರಿಶೂಲ್ ಗೊತ್ತಿಲ್ಲ ನಂದೀಶ, ಎಲ್ಲಿದ್ದಾನೋ, ಹೇಗಿದ್ದಾನೋ, ಬರ್ತಾನೋ ಬರಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ತ್ರಿಶೂಲ್, ಏನ್ ಮಾತಾಡ್ತಿದ್ಯಾ ನೀನು? ನನ್ನನ್ನ ಶಿವಾನಿ ಅಲ್ಲ ಅಂತ ಹೇಳ್ತಿದ್ಯಲ್ಲ? ನಾನು ನಿನ್ ಶಿವಾನಿನೇ. ಏನಾಗಿದೆ ನಿನ್ಗೆ? ಏಯ್, ನನಗೆ ವಾಪಸ್ ಪ್ರಶ್ನೆ ಮಾಡ್ತೀಯಾ? ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಿರೋಳು ನೀನು. ಯಾಕಂದ್ರೆ ನೀನು ನನ್ನ ಶಿವಾನಿನೇ ಅಲ್ಲ, ನೀನು ಯಾರೋ ಬೇರೆಯವಳು. ತ್ರಿಶೂಲ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನನಗೆ ತಲೆ ಕೆಟ್ಟಿಲ್ಲ, ನೀನ್ ನನಗೆ ತಲೆ ಕೆಡ್ಸಕ್ ಬರ್ತಾ ಇದ್ಯಾ? ನೀನ್ ನನ್ನ ಶಿವಾನಿ ಅಲ್ಲ, ನೀನ್ ಮನುಷ್ಯನೇ ಅಲ್ಲ, ನೀನು ಹಾವು ಹಾವು ಹಾವು. ಹಾವಾ? ತ್ರಿಶೂಲ್, ನೀನ್ ಏನೇನೋ ಹೇಳ್ತಿದ್ಯಾ? ಮನುಷ್ಯನ ಹಾವಂತಿದ್ಯಲ್ಲ, ಹಾಗಾಗೋಕ್ ಸಾಧ್ಯನಾ? ಸಾಧ್ಯ. ಅದಕ್ಕೆ ಉದಾಹರಣೆ ನೀನೆ. ತ್ರಿಶೂಲ್, ನಿನಗೇನೋ ಆಗಿರೋದಂತೂ ನಿಜ. ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತಾ, ಅಥವಾ ನನ್ನ ಹೆದರ್ಸಕ್ಕೆ ರೀತಿ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಾ ಇಲ್ಲ. ಹೇಳಿ, ನೀನ್ ಯಾರು? ನೀನ್ ಹಾವು ಅನ್ನೋದು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀರಿನ ಮೇಲೆ ನಿನ್ ಪ್ರತಿಬಿಂಬ ಹಾವಿನ ರೀತಿನಲ್ಲೇ ಕಾಣಿಸಿದ್ದು. ನಿನ್ ನೆರಳು ಕೂಡ ಹಾವಿನ ರೀತಿನಲ್ಲೇ ಇದೆ, ನಾನೇ ನೋಡಿದ್ದೀನಿ. ಸುಳ್ಳು ಹೇಳಿ ನನ್ನ ನಂಬ್ಸಕ್ ಪ್ರಯತ್ನ ಪಡಬೇಡ. ಒಪ್ಕೋ, ಯಾರು ನೀನು? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ಯಾ ಇಲ್ಲಿಗೆ? ಹೇಳು, ಯಾರು ನೀನು? ತ್ರಿವಿಕ್ರಮ್ ಮದುವೆನ ಭಾಳ ಅದ್ದೂರಿ ಮಾಡ್ತಿದ್ರಂತೆ. ಮಾಡ್ಲೇಬೇಕಲ್ಲಪ್ಪ, ಕರ್ತವ್ಯ. ಎಲ್ಲಿ ನಿಮ್ಮ ಮಗನ್ನ ಪರಿಚಯ ಮಾಡಿಸ್ಕೊಡ್ಲಿಲ್ಲ? ತ್ರಿವಿಕ್ರಮ, ಬಂದೆ ಡ್ಯಾಡ್. ಬಾ. ಇವರು ನನ್ನ ಹಳೆ ಬಿಸ್ನೆಸ್ ಪಾರ್ಟ್ನರ್ ಧನಂಜಯ್ ಅಂತ, ನನ್ನ ಮಗ. ಹಲೋ ಅಂಕಲ್. ಎಷ್ಟು ಚಿಕ್ಕವನಿದ್ದು ಎಷ್ಟು ಬೆಳೆದ್ ಬಿಟ್ಟಿದ್ಯಪ್ಪ. ಎಲ್ಲಿ ಮದುವೆ ಹುಡುಗಿ ರೆಡಿ ಆಗ್ತಾ ಇದ್ದಾರಾ? ಇಲ್ಲ ಅಂಕಲ್, ಇಲ್ಲೇ ಇದ್ದಾರೆ. ಶಿವಾನಿ, ರೀನಾ, ಶಿವಾನಿ ಕರಿ. ಅದ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅಲ್ಲೆಲ್ರೂ ನಿಮ್ನ ಕರೀತಿದ್ದಾರೆ. ಶಿವಾನಿ, ನನ್ನ ಸ್ನೇಹಿತರು ಧನಂಜಯ್ ಅಂತ, ನನ್ನ ಮನೆ ಸೊಸೆ. ನಮಸ್ತೆ. ನಿಮ್ಮ ಸೊಸೆ ಮಾತು ಕಮ್ಮಿ ಅನ್ಸುತ್ತೆ. ಹಾ, ಸ್ವಲ್ಪ ಹಾಗೆ. ಸರಿ, ಬರ್ತೀನಿ. ಒಳ್ಳೆ. ರೀ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಶಿವಾನಿ, ಯಾಕಿನ್ನು ರೆಡಿ ಆಗಿಲ್ಲ? ರೀನಾ, ಬೇಗ ರೆಡಿ ಮಾಡ್ಬೇಕಲ್ವಾ? ದಮಯಂತಿ, ಒಂದು ನಿಮಿಷ ಬಾ. ದಮಯಂತಿ, ಶಿವಾನಿ ಬಂದಾಗಿಂದ ಯಾಕೋ ಡಲ್ ಆಗಿದ್ದಾಳೆ. ಎಲ್ಲ ವಿಷಯ ನಾನು ಕೇಳಕ್ಕಾಗಲ್ಲ, ಅದೇನು ಅಂತ ವಿಚಾರಿಸಿ. ಈಗಲೇ ವಿಚಾರಿಸ್ತೀನಿ. ಸರಿ, ಒಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಅಲ್ಲ, ನೀನು ಶಿವಾನಿ ರೂಪದಲ್ಲಿರೋ ಯಾವುದೋ ಮಾಯಾವಿ. ಏಯ್, ಹೇಳೋ, ಮಾತಾಡೋ. ನಗಬೇಡ. ನನಗೆ ನೀನ್ ನಗದ್ ಬೇಕಾಗಿಲ್ಲ, ನನಗೆ ಉತ್ತರ ಬೇಕು. ಉತ್ತರ ಕೊಡು. ಹೇಳಲ್ಲ,
ಹೇಗಿದ್ರು ನಿನ್ಗೆ ನಾನು ಶಿವಾನಿ ಅಲ್ಲ ಅನ್ನೋದು ಗೊತ್ತಾಗಿದೆ. ನಾನು ಯಾಕೆ ನನ್ನ ನಿಜ ರೂಪನ ಹೇಳಿ? ನಾನು ಹೇಳಲ್ಲ. ಯಾಕೆ ಹೇಳು? ಇವತ್ತು ನಿನ್ನಿಂದ ನಂಗೆ ಉತ್ತರ ಬೇಕೇ ಬೇಕು. ಇಲ್ಲಾಂದ್ರೆ ನಿನ್ನ ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯ? ಬಿಡು 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 ನನ್ನ. ಯಾರು ನೀನು? ನಾನ್ ನಿನ್ ಶಿವಾನಿನೇ. ಅಲ್ಲ, ನೀನ್ ನನ್ನ ಶಿವಾನಿ ಅಲ್ಲ. ನಿಜ ಹೇಳು. ನಿಜ ಹೇಳ್ಬೇಕಾ? ನಾನ್ ನಿನ್ ಶಿವಾನಿನೇ. ಶಿವಾನಿ ಬಾಮ. ಅಣ್ಣ, ಅದಕ್ಕೆ ಯಾಕೆ ಡಲ್ಲಾಗಿದ್ದಾರೆ? ಯಾಕಮ್ಮ ಸಪ್ಪಗಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡ, ಎಲ್ಲರೂ ಗಮನಿಸ್ತಾ ಇದ್ದಾರೆ. ನಿನ್ ಮದ್ವೆ ಹೆಣ್ಣು ಎಷ್ಟ್ ಖುಷಿಯಾಗಿರ್ಬೇಕು. ಆ ಕಳೆ ನಿನ್ ಮುಖದ ಮೇಲೆ ಇಲ್ವಲ್ಲ? ಹೌದೌದು, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನೀನ್ ಯಾಕೋ ಒಂಥರ ಇದೆಯಾ? ಯಾಕಮ್ಮ, ಏನಾಯ್ತು? ಏನಿಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಯಾಕೆಲ್ರು ಹಾಗೆ ಕೇಳ್ತಾ ಇದಾರ? ನೀನ್ ಸಪ್ಪಗಿರೋದ್ ನೋಡಿದ್ರೆ ನಮ್ಗೆಲ್ಲ ಹಾಗೆ ಅನಿಸ್ತಾ ಇದೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳಮ್ಮ. ಸರಿ ಆಯ್ತು, ಏನಿದ್ರು ಖಂಡಿತ ಹೇಳ್ತೀನಿ. ಸರಿ ಸರಿ, ಶಾಸ್ತ್ರಕ್ಕೆ ತಡ ಆಯ್ತು, ಬೇಗ ಹೋಗಿ ರೆಡಿ ಆಗು. ರೀನಾ, ಬೇಗ ಬಾ, ಕರ್ಕೊಂಡು ಹೋಗಿ ಬೇಗ ರೆಡಿ ಮಾಡು. ನನ್ಗೆ ಯಾಕೆ ಈ ತರ ಕಾಟ ಕೊಡ್ತಾ ಇದ್ಯಾ? ನಾನೇನ್ ಮಾಡಿದೀನಿ ನಿಂಗೆ? ಬಿಟ್ಬಿಡುದನ್ನ. ನಾನು ಇಲ್ಲಿಂದ ಹೋಗ್ಬೇಕು. ಈ ಜಾಗಕ್ಕೆ ಬರೋದು ನಿನ್ನಿಚ್ಛೆ ಆದ್ರೆ ಇಲ್ಲಿಂದ ಕಳ್ಸೋದು ನನ್ನಿಚ್ಛೆ. ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ನಾನು ನಿನ್ಗೇನ್ ಮಾಡಿದ್ದೀನಿ? ನಿನ್ ಯಾಕೆ ನನ್ನ ಶಿವಾನಿ ರೂಪದಲ್ಲಿದ್ಯಾ? ಹೇಳು, ಯಾರು ನೀನು? ನೀನ್ ಯಾರು ಹೇಳು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ನೀನ್ ಈ ಜಾಗದಿಂದ ಕದಲ್ದೇ ಇರೋದು ಮುಖ್ಯ. ನೋಡು, ನಾನಿವಾಗ ಅಲ್ಲಿಗೆ ಹೋಗ್ಲೇಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಶಿವಾನಿ ಮದುವೆ ಆಗೋಗುತ್ತೆ. ಅವಳು ನಾನು ಪ್ರೀತಿಸ್ತಾ ಇರೋ ಹುಡುಗಿ, ಅವಳು ನಾನೇ ಮದುವೆ ಆಗ್ಬೇಕು. ನಾನಿವಾಗ ಹೋಗ್ಲೇಬೇಕು. ಶಿವಾನಿ 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 ಬಂದಾಗ್ಲಿಂದ ಅವಳದೇ ಜಪ ಮಾಡ್ತಿದ್ಯಲ್ಲ, ಅವಳು ಏನ್ ಮೋಡಿ ಮಾಡಿದಾಳೆ ನಿನ್ಗೆ? ಅವಳನ್ನ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ಯಾ? ನನಗೆ ಅವಳು ಅಂದ್ರೆ ಪ್ರಾಣ. ನಾನು ಅವಳನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಅಷ್ಟಕ್ಕೂ ನಾನು ಅವಳನ್ನ ಹಚ್ಕೊಂಡ್ರೆ ನಿನಗೇನ್ ಸಮಸ್ಯೆ? ಸಮಸ್ಯೆ? ಏನ್ ಸಮಸ್ಯೆನಾ? ನೀನ್ ಅವಳನ್ನ ಪ್ರೀತಿಸೋದು ನನಗೆ ಇಷ್ಟ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ನೀನು ನನಗೆ ಸಿಗ್ಬೇಕು. ಏನ್ ಹೇಳ್ತಾ ಇದ್ಯಾ? ನೀನ್ ನನ್ನ ಪ್ರೀತಿಸ್ತಾ ಇದ್ಯಾ? ಹೌದು, ನೀನು ನನಗೆ ಸಿಗ್ಬೇಕು. ನೀನು ತಾಳಿ ಕಟ್ಟಬೇಕಾಗಿರೋದು ನನಗೆ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಿನ್ನ ನಾನು ಪ್ರೀತಿಸ್ಬೇಕಾ? ನಿನ್ನ ನಾನು ಮದುವೆ ಆಗ್ಬೇಕಾ? ನೋಡು, ಪ್ರೀತಿ ಅನ್ನೋದು ಬಲವಂತವಾಗಿ ಪಡ್ಕೊಳ್ಳೋದಲ್ಲ. ಯಾರ ಹಣೆಯಲ್ಲಿ ಯಾರ ಹೆಸರು ಬರ್ದಿರುತ್ತೋ ಅವರೇ ಒಂದಾಗೋದು. ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ನಾನು ಹಣೆ ಬರಹನೆ ಬದಲಾಯಿಸ್ತೀನಿ. ಒಟ್ನಲ್ಲಿ ನೀನು ನನಗೆ ಸಿಗ್ಬೇಕು. ನೀನು ನನ್ನವನು. ಏಯ್, ನನ್ನ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ನನ್ನ ಪ್ರೀತಿಸ್ತಾ ಇದ್ಯಾ? ಮುಖವಾಡ ಹಾಕೊಂಡು ಬದುಕ್ತಾ ಇರೋ ನಿನಗೆ ನನ್ನ ಪ್ರೀತಿಸೋ ಅರ್ಹತೆನೇ ಇಲ್ಲ. ಮುಖವಾಡ ಹಾಕಿದ್ದೀನಿ ನಿಜ,
ಅದ್ರ ಅನಿವಾರ್ಯತೆನೂ ಅಷ್ಟೇ ಇದೆ. ಏನು ಅನಿವಾರ್ಯತೆ ಇದೆ? ನೀನು ಶಿವಾನಿ ರೂಪದಲ್ಲಿ ನನ್ನ ಇಲ್ಲಿ ಕರ್ಕೊಂಬಂದು ನನ್ನ ಶಿವಾನಿ ದೂರ ಮಾಡೋದೇ ನಿನ್ನ ಉದ್ದೇಶನಾ? ಹಿಂಗಿದ್ರಿಂದ ಏನ್ ಸಿಗತ್ತೆ ಹೇಳು? ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದೆ? ನನ್ನ ಇಲ್ಲಿ ಕರ್ಕೊಂಬರಕ್ ನಿನ್ಗೆ ಯಾರಾದ್ರೂ ಹೇಳಿದ್ರಾ? ಆ ವಿಷಯ ನಿನ್ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನನಗ್ ನೀನ್ ಬೇಕು ಅಷ್ಟೇ. ದಯವಿಟ್ಟು ತ್ರಿಶೂಲ್, ಇವತ್ತು ಒಂದಿನ ನೀನ್ ಇಲ್ಲೇ ಇದ್ದು ಬಿಡು. ಇರಲ್ಲ, ನಾನು ಶಿವಾನಿ ಇರೋ ಕಡೆ ಹೋಗ್ಲೇಬೇಕು. ಆ ಮದುವೆ ನಾನು ತಡಿಲೇಬೇಕು. ದಯವಿಟ್ಟು ನನ್ನ ಬಿಟ್ಬಿಡು, ಬಿಡು ನನ್ನ. ಬಿಡಲ್ಲ. ಮತ್ ಏನ್ ಮಾಡ್ತೀಯೋ ಮಾಡು. ಬಿಡಿಸ್ಕೊಂಬಿಟ್ಯಾ? ಇಲ್ಲ, ನಾನು ಒಂದು ಕ್ಷಣ ಇಲ್ಲಿ ಇರಬಾರ್ದು. ಇದ್ರೆ ತಪ್ಪಾಗತ್ತೆ. ತ್ರಿಶೂಲ್, ನಿಂತ್ಕೋ, ಹೋಗ್ಬೇಡ. ನನ್ನ ಮಾತು ಕೇಳು. ನಾನು ಯಾಕೆ ನಿನ್ ಮಾತು ಕೇಳಬೇಕು? ಬಿಡು ನನ್ನ. ನಿಂತ್ಕೋ ಅಂತ ಹೇಳಿದ್ನಲ್ಲ. ಬಿಡ್ತೀಯಾ? ನನಗೆ ನನ್ನ ಶಿವಾನಿ ಮುಖ್ಯ. ಅವಳ ಪ್ರೀತಿ ನಾನು ಗೆಲ್ಲಿಸ್ಕೋಬೇಕು. ತ್ರಿಶೂಲ್, ನಿಂತ್ಕೋ. ತ್ರಿಶೂಲ್, ನೀನ್ ಇಲ್ಲಿಂದ ಹೋಗೋ ಹಾಗಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕು. ನಾನು ಬಿಟ್ಬಿಡು. ನನ್ಗೇನೋ ಮಾಡಬೇಡ ಪ್ಲೀಸ್. ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಡಲ್ಲ. ನಾನು ಅಷ್ಟೇ, ಯಾವುದೇ ಕಾರಣಕ್ಕೂ ಇಲ್ಲಿರಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ತ್ರಿಶೂಲ್, ನನ್ನ ಕಣ್ಣು ತಪ್ಪಿಸಿ ನನ್ನ ಜಾಗದಿಂದ ಕದಲೋಕ್ಕಾಗಲ್ಲ. ಸುಮ್ನೆ ನನ್ನ ಕಣ್ಣು ಮುಂದೆ ಬಂದ್ಬಿಡು. ತ್ರಿಶೂಲ್, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನನ್ನ ಎದುರು ಬಾ ಅಂದೆ. ನಾನು ನಿನ್ಗೇನು ಮಾಡೋದಿಲ್ಲ. ತ್ರಿಶೂಲ್, ನನ್ನ ಕಣ್ಣು ಮುಂದೆ ಬಾ. ನನ್ನ ಮಾತು ಕೇಳು. ನಾನು ಇಷ್ಟೆಲ್ಲ ಮಾಡ್ತಿರೋದು ನಿನ್ ಮೇಲಿರೋ ಕೋಪಕ್ಕಲ್ಲ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ಇಲ್ಲ, ನಾನಿಲ್ಲಿ ಇರಲ್ಲ. ಹಠ ಮಾಡ್ಬೇಡ ತ್ರಿಶೂಲ್. ನಾನು ನಿನಗೆ ತುಂಬಾ ವಿಷಯಗಳನ್ನ ಹೇಳ್ಬೇಕು. ನೀನ್ ಯಾರು ಅಂತ ನಿನಗೆ ನೆನಪಿಸ್ಬೇಕು. ನನ್ನ ಮಾತು ಕೇಳು. ನಾನು ಯಾರಂತ ಹೇಳ್ತೀಯಾ? ಹೇಳು, ನಾನು ಯಾರು? ನನ್ನ ಬಗ್ಗೆ ನಿನಗೇನು ಗೊತ್ತು? ತುಂಬಾ ಗೊತ್ತಿದೆ. ಅಂತ ದಿವಸ ನನ್ನ ಜೊತೆ ತಾಳ್ಮೆಯಿಂದ ಹೇಳು. ನಿನಗೆ ಎಲ್ಲ ವಿಷಯನೂ ಹೇಳ್ತೀನಿ. ಇನ್ ಒಂದಿನ ಅಂದ್ರೆ ಶಿವಾನಿ ಮದುವೆ ಆಗೋಗಿರುತ್ತೆ. ಅವಳು ನನ್ನಿಂದ ದೂರ ಆಗೋಗ್ತಾಳೆ. ಅದೇ ನಿಂಗೆ ಬೇಕಾಗಿರೋದಲ್ವಾ? ಪದೇ ಅದನ್ನ ಹೇಳಿ ನನ್ನನ್ನ ಕೇಳಿಸ್ಬೇಡ. ಏಯ್, ಕೋಪ ಮಾಡ್ಕೊಂಡ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ನಾನು ಇಲ್ಲಿಂದ ಹೋಗ್ತೀನಿ. ನನಗೆ ಶಿವಾನಿ ಬೇಕು. ಅವಳಿಗೆ 3 ಗಂಟೆ ಹಾಕೋ ನಾನೇ ಆಗಿರ್ಬೇಕು. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಶಿವಾನಿ ಬೇಕಾ ನಿನ್ಗೆ? ನಿನ್ನ ಪ್ರೀತಿನ ನೀನ್ ಗೆಲ್ಲಿಸ್ಕೊತ್ಯೋ?